ನಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ನೂರಾರು ಜನ ಜಾನಪದ ಕಲಾವಿದರಿದ್ದಾರೆ. ನೂರಾರು ಜನ ಜಾನಪದ ಕಲಾವಿದರಿದ್ದರೆ ಸಾವಿರಾರು ಜನ, ಲಕ್ಷಾಂತರ ಜನ ಅವರಿಗೆ ಅಭಿಮಾನಿಗಳಿದ್ದಾರೆ. ಆ ಜಾನಪದ ಹಾಡುಗಳು ಇವತ್ತು ಬೆಳಗ್ಗೆ ಅಥವಾ ಸಾಯಂಕಾಲ ಬರ್ತಿದ್ದಾವಂದರೆ ರಾತ್ರೋರಾತ್ರಿ ಎಲ್ಲ ಕಡೆ ಅವು ಪ್ರಚಾರ ಆಗಿಬಿಡ್ತವೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಟ್ರೆಂಡಿಂಗ್ ಸೃಷ್ಟಿಸ್ಬಿಡ್ತವೆ. ಆ ಥರದಂಥ ಜಾನಪದ ಒಂದು ಹುಚ್ಚು ಅನ್ಬೋದು. ಆ ಥರದಂಥ ಹುಚ್ಚು ಉತ್ತರ ಕರ್ನಾಟಕದ ಕಡೆ ಇದೆ. ಪ್ರತಿಭೆ ಇದೆ ಅಂದಾಕ್ಷಣ ವ್ಯಕ್ತಿತ್ವ ಕೂಡ ಚೆನ್ನಾಗಿದೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ಹೀಗೆ ಕೇಳ್ತಾ ಇದ್ದಾನೆ ಅಂದರೆ ಅದಕ್ಕೆ ಒಂದು ಹೊಂದುವಂಥ ಘಟನೆ ಇಲ್ಲಿದೆ, ಹೇಳ್ತೀನಿ ಬನ್ನಿ. ನಮಗೆಲ್ಲ ಮಾಳು ನಿಪ್ನಾಳ್ ನೆನಪಿರೋದೇನು, ಇವಾಗ ಆಲ್ರೆಡಿ ಅವರು ಒಂದು ರಿಯಾಲಿಟಿ ಶೋಲ್ಲಿ ಕೂಡ ಇದ್ದಾರೆ. ಮಾಳು ನಿಪ್ನಾಳ್ ರಾತ್ರೋರಾತ್ರಿ ಅವರ ಒಂದು ವಿಶಿಷ್ಟ ಕಂಠದಿಂದ ಉತ್ತರ ಕರ್ನಾಟಕದ ತುಂಬೆಲ್ಲ ಪ್ರಚಾರವಾದಂಥವ್ರು. ಅವರೊಂದು ನಾ ಡ್ರೈವರ ಅನ್ನೋ ಒಂದು ಸಾಂಗು ಇಡೀ ಉತ್ತರ ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಒಂದು ಸಂಚಲನ ಮೂಡಿಸಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಕೆಲವೊಂದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಸಾಂಗು ವೈರಲ್ ಆಗಿದ್ದನ್ನು ಕಾಣ್ಬೋದು. ರಾತ್ರೋರಾತ್ರಿ ಆ ಸಾಂಗ್ ವೈರಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತ್ತು. ಆದರೆ ಮಾಳು ನಿಪ್ನಾಳ್ ಅವರ ಒಂದು ಗಾಯನ, ಅವರ ಒಂದು ಧ್ವನಿ ಮೂಲಕ ಅವರು ಜನರಿಗೆ ಪರಿಚಯ ಆದರೆ ನಂತರ ದಿನಗಳಲ್ಲಿ ಅವ್ರ ಮೇಲೆ ಹಲವಾರು ಅಪರಾಧಗಳು ಬಂದವು ಮತ್ತು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಂಡ್ರು. ಆದರೆ ಇವತ್ತು ಅವರು ಬೇರೆ ಒಂದು ಅವ್ರದ್ದೇ ಆದಂಥ ಹಾದಿಯನ್ನು ಕಂಡುಕೊಂಡಿದ್ದಾರೆ. ಆದರೆ ಅದೊಂದು ಕೈ ಘಟನೆ ಆಗಿತ್ತು. ಆದರೆ ಅದೇ ರೀತಿಯಾದಂತಹ ಮತ್ತೊಂದು ಘಟನೆ ಇತಿಹಾಸ ಮರು ಸೃಷ್ಟಿಸಿದೆ. ಅಂದರೆ ಮತ್ತೊಬ್ಬ ಜಾನಪದ ಕಲಾವಿದ ಇವತ್ತು ಪೊಲೀಸ್ ಅತಿಥಿಯಾಗಿದ್ದಾರೆ. ಆ ಜಾನಪದ ಕಲಾವಿದ ಯಾರು, ಇದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಉತ್ತರ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ತಿರುವಂತಹ ಮ್ಯೂಸಿಕ್ ಮೈಲಾರಿ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾರೆ. ಇವತ್ತು ಬೆಳಗ್ಗೆ ಅವರನ್ನು ಬಂಧಿಸಲಾಗಿದೆ, ಪೊಲೀಸ್ ಬಂಧಿಸಿದ್ದಾರೆ ಇವತ್ತು ಅವರನ್ನು. ಇದು ಕೇಳೋಕೆ ಕಹಿಯಾದರೂ ಕೂಡ ಇದು ಸತ್ಯವಾದ ಘಟನೆ. ಮ್ಯೂಸಿಕ್ ಮೈಲಾರಿ ಇವತ್ತು ಗಂಭೀರವಾದ ಪೋಕ್ಸೋ ಕೇಸನ್ನು ಎದುರಿಸ್ತಾ ಇದ್ದಾರೆ. ಅವರ ಜೊತೆಯಾಗಿಯೇ ನಟಿಸ್ತಿರುವಂಥ ಅಥವಾ ಅವ್ರ ಜೊತೆಯಾಗಿಯೇ ಒಂದು ಅಭಿನಯ ಮಾಡ್ತಿರುವಂತಹ ಒಂದು 15 ವರ್ಷದ ಹುಡುಗಿಯ ಮೇಲೆ ಒಂದು ಅತ್ಯಾಚಾರ ಎಸಗಿದ ಕುರಿತಾಗಿ ಅವರ ಮೇಲೆ ಇವತ್ತು ಪೋಕ್ಸೋ ಕೇಸ್ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಅವರನ್ನು ಇವತ್ತು ಬೆಳಗ್ಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ವಿಷಯಕ್ಕೆ ಬರೋಕ್ಕೂ ಮುನ್ನ ಈ ಮ್ಯೂಸಿಕ್ ಮೈಲಾರಿ ಯಾರೆಂಬುದನ್ನು ನೋಡೋದಾದರೆ, ಮ್ಯೂಸಿಕ್ ಮೈಲಾರಿ ಯಲಬುರ್ಗಾ ತಾಲೂಕಿನ ಕುಡಿಗುಂಡಿ ಎಂಬ ಒಬ್ಬ ಗ್ರಾಮದ ಯೂಟ್ಯೂಬ್ ಗಾಯಕ. ಮ್ಯೂಸಿಕ್ ಮೈಲಾರಿಯ ಹಾಡುಗಳಿಗೆ ತುಂಬಾ ಬೇಡಿಕೆ ಇದೆ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ನಿಂತಾಳ ಕಡಿಬಿಟಿಕೆ ಎಂಬ ಅವರ ಒಂದು ಹಾಡು ತುಂಬಾ ವೈರಲ್ ಆಗಿತ್ತು. ಅದೇ ರೀತಿಯಾದಂಥ ಅವರು ಹಲವಾರು ಹಾಡುಗಳು ಕೂಡ ತುಂಬಾ ವೈರಲ್ ಆಗಿದ್ದವು. ತುಂಬ ಜನ ಈ ಹಾಡುಗಳನ್ನು ನೋಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಕಲೆ ಬೇರೆ, ಕಲಾವಿದನ ವೈಯಕ್ತಿಕ ಜೀವನ ಬೇರೆ ಎಂಬುದನ್ನು ಇಲ್ಲಿ ಕಲಾವಿದ ಮತ್ತೊಮ್ಮೆ ಸಾಬೀತಾಗಿದೆ. ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ, ಮ್ಯೂಸಿಕ್ ಮೈಲಾರಿ ಎದುರು ಕೇಳಿ ಬರ್ತಿರುವಂಥ ಪ್ರಕರಣ ಇಂಥದ್ದಲ್ಲ, ಅದೊಂದು ಸಣ್ಣ ಪ್ರಕರಣವೂ ಅಲ್ಲ. ಬೇರೆಯವರು ಪ್ರಕರಣ ನಾವು ಈ ಮುಂಚೆ ಹೇಳಿದಾಗೆ ಆ ಪ್ರಕರಣಗಳೇ ಬೇರೆಯಾಗಿದ್ದವು, ಆದರೆ ಈ ಪ್ರಕರಣವೇ ಬೇರೆಯಾಗಿದೆ. ಇದು ಬಹಳಷ್ಟು ಗಂಭೀರವಾದಂಥ ಪ್ರಕರಣ. ಈತನ ವಿರುದ್ಧ ಕೇಳಿ ಬಂದಿರೋ ಪ್ರಕರಣ ಅದೇನೆಂದರೆ, 15 ವರ್ಷದ ಒಂದು ಸಣ್ಣ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿದಂಥ ಒಂದು ಪ್ರಕರಣ. ಅಂದರೆ 15 ವರ್ಷ ನೋಡಿ, ಆ ಒಂದು ವರ್ಷ ಕೇಳಿದ್ರೇ ಒಂದು ಕ್ಷಣ ಎದೆ ಜಲ್ ಅಂದ್ಬಿಡುತ್ತೆ ಎಂಥವ್ರದ್ದಾದರೂ ಕೂಡ. ಆ 15 ವರ್ಷದ ತನ್ನ ಸಹ ಕಲಾವಿದೆ, ಅವಳು ಬೇರೆ ಯಾರೋ ಅಲ್ಲ, ತನ್ನ ಸಹ ಕಲಾವಿದೆಯೊಂದಿಗೆ ಅತ್ಯಾಚಾರದ ಎಸಗಿದರ ಮೂಲಕ ಇವತ್ತು ಮತ್ತೆ ನಮ್ಮೆಲ್ಲರಿಗೂ ಕೂಡ ಸುದ್ದಿಯಲ್ಲಿ ಬರ್ತಾ ಇದ್ದಾರೆ. ಈ ಘಟನೆ ನಡೆದಿದ್ದು ಎಲ್ಲಿ ಎಂಬುದು ನೋಡೋದಾದರೆ, ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರದ ಒಂದು ಲಾಡ್ಜ್ನಲ್ಲಿ ಈ ಘಟನೆ ನಡೆದ ತಕ್ಷಣ ಅಲ್ಲಿಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಆ ಒಂದು ಬಾಲಕಿಯ ವಯಸ್ಸು 15 ಅಂತ ಗೊತ್ತಾದಾಗ ಪೊಲೀಸ್ ಸಡನ್ನಾಗಿ ಅದನ್ನು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ತಾರೆ. ಪೋಕ್ಸೋ ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ. ಮೊದಲು ಚಿಕ್ಕೋಡಿಯಲ್ಲಿ 0 FIR ದಾಖಲಾಗುತ್ತೆ. ಆದರೆ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂದು ಗೊತ್ತಾದ ಮೇಲೆ ಅದನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸರಿಗೆ ಆ ಒಂದು ಪ್ರಕರಣವನ್ನು ವರ್ಗಾಯಿಸ್ತಾರೆ. ಈ ಬಗ್ಗೆ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಕೂಡ ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಕೇಸ್ ದಾಖಲಾಗ್ತಿದ್ದಂತೆ ಪೊಲೀಸರು ಮ್ಯೂಸಿಕ್ ಮೈಲಾರಿಗೆ ಬಲೆ ಬೀಸ್ತಾರೆ. ಮ್ಯೂಸಿಕ್ ಮೈಲಾರಿ ಬಿಜಾಪುರದ ತಿಕೋಟ ಎಂಬಲ್ಲಿ ಪೊಲೀಸರ ಗಾಳಕ್ಕೆ ಬೀಳ್ತಾರೆ. ಅವರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ಇಲ್ಲಿ ಮ್ಯೂಸಿಕ್ ಮೈಲಾರಿ ಅಷ್ಟೇ ಅಲ್ಲ, ಒಟ್ಟು 4 ವಿರುದ್ಧ ಇಲ್ಲಿ ಕೇಸ್ ದಾಖಲಾಗುತ್ತದೆ. ಇವಾಗ ಪೊಲೀಸರು ಮ್ಯೂಸಿಕ್ ಮೈಲಾರಿಯನ್ನು ಬನಹಟ್ಟಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಇವತ್ತು ಸಿದ್ಧತೆಯನ್ನು ನಡೆಸಿದ್ದಾರೆ. ಸ್ನೇಹಿತರೆ ನೋಡಿ, ಉತ್ತರ ಕರ್ನಾಟಕದ ತುಂಬೆಲ್ಲ ಮ್ಯೂಸಿಕ್ ಮೈಲಾರಿ ಅಂದರೆ ಅದೊಂದು ಎಲ್ಲರಿಗೂ ಪರಿಚಿತವಿರುವಂಥ ಹೆಸರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಅವನು ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕಿತ್ತು. ಆ ಹಾಡುಗಳಾಗಲಿ ಮುಂತಾದವುಗಳಿಂದ ಅವರು ಮಾದರಿಯಾಗಿರಬೇಕಾಗಿತ್ತು. ಆದರೆ ಇವತ್ತು ಅವನು ಆ ಮಾಡಿದಂಥ ಆ ಒಂದು ಕಾರ್ಯ ನೋಡಿ ಎಂಥದ್ದು.
ಅವಳೇನು ಬೇರೆ ಯಾರೂ ಅಲ್ಲ, ಅವನ ಜೊತೆಯಾಗಿ ಆ ಒಂದು ಬೇರೆ ಬೇರೆ ಆರ್ಕೆಸ್ಟ್ರಾಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಜಾತ್ರೆಗಳಲ್ಲಾಗಿರ್ಬೋದು ಅವನ ಜೊತೆಗೇ ಇರ್ತಿದ್ದಂಥ ಒಬ್ಬ ಸಹ ಕಲಾವಿದೆ. ಆ ಸಹ ಕಲಾವಿದೆ ಅವಳೇನು ಬಹಳ ವಯಸ್ಸಿನವಳಲ್ಲ, 15 ವರ್ಷದವಳು. ಆದರೆ ಇನ್ನೊಂದು ಇಲ್ಲಿ ಆ 15 ವರ್ಷದ ಮಗಳನ್ನು ಒಂದು ಕಲಾವಿದೆ ಅಂತೇಳಿ ಅವ್ರ ಮನೆಯವರು ಕಳಿಸಿರ್ಬೋದು. ಆದರೆ ಸ್ವಲ್ಪ ಕಿಂಚಿತ್ತಾದರೂ ಮನೆಯವ್ರಿಗೂ ಜವಾಬ್ದಾರಿ ಇರಬೇಕಿತ್ತು. ಈ ಥರ ಆಗೋದನ್ನು ಅವರು ಕೂಡ ಒಂದು ಕ್ಷಣ ಯೋಚನೆ ಮಾಡಬಹುದಾಗಿತ್ತು ಅಂತ ಅನಿಸುತ್ತೆ. ಆದರೆ ನೋಡಿ, ನಾವು ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಯಾವುದರಲ್ಲೋ ಒಂದು ಕಡೆ ಕಾಣಿಸ್ಕೋತಿದ್ದಾರೆ ಅಂದರೆ ಅವ್ರನ್ನೆಲ್ಲ ನಾವು ತುಂಬ ಒಳ್ಳೆಯವರು, ಅವ್ರು ದೊಡ್ಡವರು, ದೊಡ್ಡ ಮನುಷ್ಯರು ಅಂತೇಳಿ ನಾವು ಅಂದ್ಕೊಂಡ್ಬಿಡ್ತೀವಿ. ಆದರೆ ನಾವು ಒಂದು ಕ್ಷಣ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಏನಾಗ್ತಿದೆ, ಏನಿಲ್ಲ, ಇವನು ಯಾವ ಥರದವನು ಅಂಥೇಳಿ. ನಾವು ಯಾರೋ ಒಬ್ಬ ಟ್ರೆಂಡಿಂಗಲ್ಲಿದ್ದಾನೆ, ಏನೋ ಇದ್ದಾನಂದರೆ ಅವನ್ನ ಹೀರೋ ಮಾಡ್ಕೊಂಡ್ಬಿಡ್ತೀವಿ, ಅವನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಈ ಒಂದು ಘಟನೆ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಹೊಸ ಅಪ್ಡೇಟ್ಸ್ ಏನಾದರೂ ಬಂದರೆ ಖಂಡಿತ ನಿಮ್ಮ ಮುಂದೆ ತರ್ತೇನೆ. ಧನ್ಯವಾದಗಳು.